So today's topic we are discussing is objectives of management. Objectives ಅಥವಾ goals of management. Usually now objectives of business ಅಂತ ಹೇಳುವಾಗ you used to tell always profit ಅಂತ. But profit is not the ultimate objective. Profit is always the last, but to achieve that profit company has to achieve various objectives. ಆ ವೇರಿಯಸ್ ಅಬ್ಜೆಕ್ಟಿವ್ಸ್ ಅಚೀವ್ ಮಾಡಿದ್ರೆ ಮಾತ್ರ ಕಂಪನಿಗೆ ಆ ಪ್ರಾಫಿಟ್ ಏನು ಅಂತ ಏನು ಹೇಳ್ತಾರೆ ನೋಡಿ ಅದನ್ನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಸೊ ದೋಸ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಆರ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಬೈ ದಿಸ್ ಮ್ಯಾನೇಜ್ಮೆಂಟ್. ಬಿಕಾಸ್ ಈಗ ವರ್ಕರ್ಸ್ ಕೆಲ್ಸಕ್ಕೆ ಬರ್ತಾರೆ, ದೇ ವಿಲ್ ಜಸ್ಟ್ ವರ್ಕ್ ಫಾರ್ ದ ಕಂಪನಿ, ಬಟ್ ದ ಮ್ಯಾನೇಜ್ಮೆಂಟ್ is the one who is exactly concentrating. Management ಈ ಆಬ್ಜೆಕ್ಟಿವ್ಸ್ ಅಚೀವ್ಮೆಂಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಈ ಪ್ರಾಫಿಟ್ ಅನ್ನುವಂಥದ್ದು ಲಾಸ್ಟಿಗೆ ಬರುತ್ತೆ. ಈ ಪ್ರಾಫಿಟ್ ಬರಬೇಕಾದ್ರೆ ಈ ಮ್ಯಾನೇಜ್ಮೆಂಟ್ ಬೇರೆ ಆಬ್ಜೆಕ್ಟಿವ್ಸ್ ಅನ್ನು ಅಚೀವ್ ಮಾಡಬೇಕಾಗ್ತದೆ. ಸೊ we'll see in detail what are the objectives of management. So at the beginning we have organizational objectives, at second we have social objective, at third we have personnel objectives. So we'll see in detail what it is. First going to organizational objective. The organizational objective means management is responsible for setting and achieving the objectives of the organization. ಈಗ ನಾವು ನಾನು ನಿಮ್ಗೆ ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ the objective of a retail store is to increase sales. Objective of a school is to increase the admissions. Only ಈ ತರ indirect objectives if we achieve, only then we can get the ultimate or last profit, ನಮ್ದು ಟಾರ್ಗೆಟ್ ಅಚೀವ್ ಆಗ್ಲಿಕ್ಕೆ ಆಗುದು. ಸೊ ಮ್ಯಾನೇಜ್ಮೆಂಟ್ ಈ ಗೋಲ್ಸ್ ಅನ್ನು ಅಚೀವ್ ಮಾಡ್ಲಿಕ್ಕೆ ಏನ್ ಮಾಡ್ತದೆ? It has to achieve variety of objectives in all areas, considering the interest of all the stakeholders. ಈಗ ಆರ್ಗನೈಸೇಷನ್ ಅಲ್ಲಿ ಯಾರೆಲ್ಲ ಇರ್ತಾರೆ? ಆರ್ಗನೈಸೇಷನ್ ಗೆ ಇನ್ವೆಸ್ಟ್ ಮಾಡಿದ ಶೇರ್ ಹೋಲ್ಡರ್ಸ್ ಇದ್ದಾರೆ, ಈ ಕೆಲಸ ಮಾಡುವ ಎಂಪ್ಲಾಯೀಸ್ ಇದ್ದಾರೆ, ಆ ಆರ್ಗನೈಸೇಷನ್ ಇದು ಪ್ರಾಡಕ್ಟ್ಸ್ ತಗೊಳ್ಳುವ ಕಸ್ಟಮರ್ಸ್ ಇದ್ದಾರೆ, ಹಾಗೂ ಗವರ್ಮೆಂಟ್ ಇರುತ್ತದೆ. ಇವರದೆಲ್ಲ ಇಂಟ್ರೆಸ್ಟ್ ತಕೊಂಡು ಇವರು ಏನ್ ಮಾಡ್ಬೇಕಾಗುತ್ತೆ? ಈ ಆರ್ಗನೈಸೇಷನ್ ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡುವಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಇವರದ್ರಲ್ಲಿ ಯಾರು ಒಬ್ರು ಇಲ್ಲದಿದ್ರೆ ಏನಾಗುತ್ತೆ? ಆಗ್ಬಹುದು ಶೇರ್ ಹೋಲ್ಡರ್ಸ್ ಇಲ್ಲದಿದ್ರೆ ಏನಾಗುತ್ತೆ? ಕಂಪನಿಗೆ ಇನ್ವೆಸ್ಟ್ಮೆಂಟ್ ಸಿಗುದಿಲ್ಲ. ಎಂಪ್ಲಾಯೀಸ್ ಇಲ್ಲದಿದ್ರೆ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೆ? ಎಂಪ್ಲಾಯೀಸ್ ಇಲ್ಲದಿದ್ರೆ. ಕಸ್ಟಮರ್ಸ್ ಇಲ್ಲದಿದ್ರೆ ಏನಾಗುತ್ತೆ? ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇದು ಪ್ರಾಡಕ್ಟ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟ್, ಇಫ್ ದೇರ್ ಆರ್ ನೋ ಕಸ್ಟಮರ್ಸ್, ಹೂ ವಿಲ್ ಬೈ ದೇಯರ್ ಪ್ರಾಡಕ್ಟ್ಸ್? Similarly, government has to give the permission for each and everything. So for some small tax payment, for any permission, you all have to go to government officials. If government is against your company, can you survive in the market? You cannot survive in the market. So what does the management do? Management, considering the interest of all stakeholders, they set the objectives and they achieve the objectives of the organization. So these are called organizational objectives. Now we'll see what the main objectives of any organization. ಈಗ ಯಾವುದಾದ್ರೂ ಆರ್ಗನೈಸೇಷನ್ ಇದ್ದು ಮೇನ್ ಆಬ್ಜೆಕ್ಟಿವ್ ಎಂತ? ಫಸ್ಟ್ ಈಸ್ ಸರ್ವೈವಲ್ ಅಂದ್ರೆ ಎಂತ? ಈ ಬಿಸ್ನೆಸ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದನ್ನು ಮುಂದೆ ಉಳಿಸುವಂತದ್ದು, ಮುಂದೆ ಗ್ರೋ ಆಗುವಂತ. ನೆಕ್ಸ್ಟ್ ಇಯರ್ ಇಟ್ ಶುಡ್ ಸರ್ವೈವ್. ಇಟ್ ಶುಡ್ ನಾಟ್ get going to loss and end it in soon time. It should survive and go to many more years. ಅದಕ್ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕಾಗುತ್ತೆ? ಮ್ಯಾನೇಜ್ಮೆಂಟ್ must work hard for the survival of the organization by earning enough revenues to cover its cost. ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕಾಗುತ್ತೆ? ತಾನು ಮಾಡುವ ಪ್ರೊಡಕ್ಷನ್ ಕಾಸ್ಟ್ ಗಿಂತ ಜಾಸ್ತಿ ಸೇಲ್ಸ್ ಮಾಡಿ ರೆವೆನ್ಯೂ ಅನ್ನು ಅರ್ನ್ ಮಾಡಿ ಆ ಕಾಸ್ಟ್ ಏನು ಆಕರ್ ಆಗುತ್ತೆ ನೋಡಿ ಪ್ರೊಡಕ್ಷನ್ ಎಲ್ಲ ಮಾಡುವಾಗ, ಬೇರೆ ಎಕ್ಸ್ಪೆನ್ಸಸ್ ಎಲ್ಲ, ಅದನ್ನು ಕವರ್ ಮಾಡಿ ಉಳಿದ ಪ್ರಾಫಿಟ್ ಅನ್ನು ಇಟ್ಕೊಂಡು ಮುಂದೆ ನಡೆಸಿದರೆ ಮಾತ್ರ ಬಿಸ್ನೆಸ್ ಸರ್ವೈವ್ ಆಗಿ ಅದು ಮುಂದೆ ಹೋಗುತ್ತೆ. ಇಟ್ ಗೋಸ್ ಫರ್ದರ್. ಆರ್ ಎಲ್ಸ್ ಇಫ್ ಸಿ this year cost of production, you have taken the loan and you have started the business. 100 rupees, simple example I'll give. 50 rupees loan you have taken and 50 rupees you add, total 100 rupees was the cost of the product and total cost of production.
ಅಂಡ್ ಅಲ್ಟಿಮೇಟ್ ಪ್ರೈಸ್ ದ ಪ್ರಾಡಕ್ಟ್ ಈಸ್ 125 ಅಷ್ಟೇ ಆಯ್ತು. ಸೊ ಅಂದ್ರೆ ನಿಮ್ ಪ್ರಾಡಕ್ಟ್ ಗೆ ಮಾರ್ಕೆಟ್ ಅಲ್ಲಿ 125 ಪ್ರೈಸ್ ಅಷ್ಟು ಮಾತ್ರ ಡಿಮಾಂಡ್ ಬಂತು. ಆ 125 ಅಲ್ಲಿ ನೀವು ಹಾಕಿದ 50 rupees ನಿಮ್ಗೆ ವಾಪಸ್ ಬರಬೇಕು. ನೀವು 50 rupees ಏನ್ ಲೋನ್ ತಕೊಂಡಿದ್ದೀರಾ ಅದಕ್ಕೆ ವಿತ್ ಇಂಟ್ರೆಸ್ಟ್ ಕಟ್ ಮಾಡಬೇಕು, ವಿತ್ ಆಲ್ ದ ಎಕ್ಸ್ಪೆನ್ಸಸ್. ನಿಮ್ಗೆ ಏನೆಲ್ಲ ಕಂಪನಿಯಲ್ಲಿ ಒಂದು ಎಕ್ಸ್ಪೆನ್ಸಸ್ ಇದೆ ಅದನ್ನು ಮೀಟ್ ಮಾಡಬೇಕು. ಅದಾದ್ಮೇಲೆ ಏನಾದ್ರೂ ಉಳಿದ್ರೆ ಮಾತ್ರ ಯು ಕ್ಯಾನ್ ಯೂಸ್ ಇಟ್ ಫಾರ್ ನೆಕ್ಸ್ಟ್ ಇಯರ್ ಟು ಬೈ ಅಗೈನ್ ದ ರಾ ಮೆಟೀರಿಯಲ್ಸ್, again do the production and convert into finished products. ಆ ತರ ಇದ್ರೆ ಮಾತ್ರ ಬಿಸ್ನೆಸ್ ಸರ್ವೈವ್ ಆಗ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ನೀವೇನಾಗುತ್ತೆ ಪ್ರತಿ ವರ್ಷ ಲೋನ್ ತಗೊಳ್ಬೇಕು. ಲೋನ್ ತಗೊಳ್ತಾ ಇದ್ರೆ ಇಲ್ಲಿ ನೀವು ಸರ್ವೈವ್ ಆಗದೆ ಇದ್ರೆ ಏನಾಗ್ತೀರಾ, ಬ್ಯಾಂಕ್ರಪ್ಟ್ ಆಗ್ತದೆ. ಸೊ ದಿಸ್ ಈಸ್ ದ ಒನ್ ಮೇನ್ ಆರ್ಗನೈಸೇಷನಲ್ objective, that is survival. Second is profit. ಈಗ ಸರ್ವೈವಲ್ ಇಸ್ ನಾಟ್ ಇನಫ್ ಫಾರ್ ದ ಬಿಸ್ನೆಸ್. ಯಾಕೆ ಸರ್ವೈವಲ್? ಈಗ ಸರ್ವೈವಲ್ ಅಂದ್ರೆ ಏನಾಗುತ್ತೆ, ನೀವು ಜಸ್ಟ್ ಸ್ವಲ್ಪ ಪ್ರಾಫಿಟ್ ಬಂದ್ರೆ ನೀವು ನೆಕ್ಸ್ಟ್ ಇಯರ್ ಬಿಸ್ನೆಸ್ ಮಾಡ್ಲಿಕ್ಕೆ ಅದು ಸರ್ವೈವ್ ಆದಂಗೆ, ನೆಕ್ಸ್ಟ್ ಇಯರ್ ಪುನಃ ನಿಮ್ದು ಬಿಸ್ನೆಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಸರ್ವೈವ್ ಆದಂಗೆ. ಆದ್ರೆ ಪ್ರಾಫಿಟ್ ಯಾಕೆ ಬೇಕು? ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಎನ್ಶೋರ್ ದಟ್ ಆರ್ಗನೈಸೇಷನ್ makes a profit. Profit is essential for covering cost and risks of the business. ಇವಾಗ ಜಸ್ಟ್ ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹಣ ಬಂದ್ರೆ ಏನಾಗುತ್ತೆ, ನೀವು ಅವಾಗ ಬರುವಂತ ಎಕ್ಸ್ಪೆನ್ಸ್ ಅನ್ನು, ಅವಾಗ ಬರುವಂತ ರಿಸ್ಕ್ಸ್ ಅನ್ನು ಕವರ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ನಿಮ್ಮ ಹತ್ರ ಜಾಸ್ತಿ ಪ್ರಾಫಿಟ್ ಇದ್ರೆ ಏನಾಗುತ್ತೆ, ಅದನ್ನು ನೀವು ರಿಸರ್ವ್ ಮಾಡಿ ಇಡಬಹುದು. ರಿಸರ್ವ್ಸ್ ಯು ಆಲ್ ಹ್ಯಾವ್ ಲರ್ನ್ಡ್ ಇನ್ ಅಕೌಂಟ್ಸ್, ಐ ಥಿಂಕ್, ಜನರಲ್ ರಿಸರ್ವ್ಸ್ ಅಂಡ್ ರಿಸರ್ವ್ ಮಾಡಿ ಇರಬಹುದು. ಈ ರಿಸರ್ವ್ ಮಾಡಿಟ್ರೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾದ್ರೂ ಅನ್ಕಂಡೀಷನಲ್ ಆಯ್ತಂತ ಅನ್ಕೊಳ್ಳಿ, ಏನಾದ್ರೂ ನಿಮ್ ಇದು ವರ್ಕ್ ಮಾಡುವಂತ ಫ್ಯಾಕ್ಟರಿಗೆ ಬೆಂಕಿ ಬಿತ್ತು, ಹ್ಯೂಜ್ ಲಾಸ್ ಆಯ್ತು. ಸೊ ದಟ್ ಟೈಮ್ ವಾಟ್ ಹ್ಯಾಪನ್ಸ್, ದಿಸ್ ಪ್ರಾಫಿಟ್ ವಿಲ್ ಹೆಲ್ಪ್ ಯು ಟು ರಿಕವರ್ ದಟ್ ಲಾಸ್. ಆ ಲಾಸ್ ಅನ್ನು ರಿಕವರ್ ಮಾಡ್ಲಿಕ್ಕೆ ಈ ಪ್ರಾಫಿಟ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಇಸ್ ಗ್ರೋತ್, ಟು ರಿಮೇನ್ ಇನ್ ದ ಇಂಡಸ್ಟ್ರಿ. ಈಗ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಕಂಪನಿ ಇರ್ಬೇಕಾದ್ರೆ ಅದು ಗ್ರೋ ಆಗ್ಬೇಕು. ಈಗ ಮ್ಯಾನೇಜ್ಮೆಂಟ್ ಮಸ್ಟ್ ಎಕ್ಸ್ಪ್ಲಾಯ್ಟ್ ದ ಗ್ರೋತ್ ಪೊಟೆನ್ಶಿಯಲ್ ಆಫ್ ದ ಆರ್ಗನೈಸೇಷನ್. ಅಂದ್ರೆ ಈಗ ಆರ್ಗನೈಸೇಷನ್ ಅಲ್ಲಿ ಇರುವಂತ ಎಂಪ್ಲಾಯೀಸ್ಗೆ ಎಷ್ಟು ಗ್ರೋ ಮಾಡ್ಲಿಕ್ಕಾಗುತ್ತೆ, ಅವರಿಂದ ಎಷ್ಟು ಕೆಲಸ ಮಾಡ್ಲಿಕ್ಕಾಗುತ್ತೆ, ಅದೆಲ್ಲ ಕೆಲಸ ಮಾಡಿಸ್ಬೇಕು. ದೇರ್ ಫೋರ್ ಮ್ಯಾನೇಜ್ಮೆಂಟ್ ಏನೆಲ್ಲ ಮಾಡ್ಬೇಕಾಗುತ್ತೆ, ದೇ ಶುಡ್ ಸಿ ದಟ್, ಎನ್ಶೋರ್ ಅಂದ್ರೆ ಅವರು ನೋಡ್ಕೊಳ್ಳೋದು, ಸಿ ದಟ್ ದೇರ್ ಈಸ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಇನ್ಕ್ರೀಸ್ ಇನ್ ಸೇಲ್ಸ್ ವ್ಯಾಲ್ಯೂ, ಇನ್ಕ್ರೀಸ್ ಇನ್ ನಂಬರ್ ಆಫ್ ಎಂಪ್ಲಾಯೀಸ್. ಅಂದ್ರೆ ನಿಮ್ದು ಪ್ರೊಡಕ್ಷನ್ ಜಾಸ್ತಿ ಆದಾಗ ನಿಮ್ದು ಸೇಲ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಜಾಸ್ತಿ ನಿಮ್ಗೆ ಎಂಪ್ಲಾಯೀಸ್ ಬೇಕು. ಸೊ ಈ ತರ ಎಲ್ಲ ಆದ್ರೆ ಮಾತ್ರ ಕಂಪನಿ ಗ್ರೋ ಆಗ್ತದೆ. ಇಲ್ಲಾದ್ರೆ ಈ ವರ್ಷ 10 ಎಂಪ್ಲಾಯೀಸ್ ಇದ್ರು 10 ವರ್ಷ ನಂತರ 10 ಎಂಪ್ಲಾಯೀಸ್ ಇದ್ರೆ ಆ ಕಂಪನಿ ಗ್ರೋ ಆಗಿದೆ ಅಂತ ಹೇಳ್ತಾರ? ಯಾರು ಆ ಕಂಪನಿ ಗ್ರೋ ಆಗಿದೆ ಅಂತ ಹೇಳುದಿಲ್ಲ. ಇನಿಷಿಯಲಿ ಒಂದು ಕಂಪನಿ ಸ್ಟಾರ್ಟ್ ಆಗುವಾಗ ದೇರ್ ವಿಲ್ ಬಿ ಲೆಸ್ ನಂಬರ್ ಆಫ್ ಮೆಂಬರ್ಸ್, ಬಟ್ ವೆನ್ ಕಂಪನಿ ಗ್ರೋಸ್, the members will increase, their production will increase, their sales will increase, their turnover increase. Only if it is growing, the company will survive. Or else what happens, the competitors will acquire that company. So these were all about the organizational objectives. So we have social objectives. Second is, after first is organizational objectives, second is social objectives. ಈ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ದಟ್ ಈಸ್ ಯುವರ್ ಸರ್ವೈವಲ್, ಪ್ರಾಫಿಟ್, ಗ್ರೋತ್, ಇದು ಆದ ತಕ್ಷಣ ನೆಕ್ಸ್ಟ್ ಕಂಪನಿಗೆ ಬರುವುದಂದ್ರೆ ದಟ್ ಈಸ್ ಯುವರ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಅಂದ್ರೆ ಕಂಪನಿ ಸೊಸೈಟಿಗೋಸ್ಕರ ಏನಾದ್ರೂ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿ ಕಂಪನಿ ಮಾಡ್ತದೆ ನೋಡುವ. ಎವ್ರಿ ಆರ್ಗನೈಸೇಷನ್, ವೆದರ್ ಇಟ್ ಈಸ್ ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್, ಹ್ಯಾಸ್ ಟು ಫುಲ್ಫಿಲ್ ಅ ಸೋಷಿಯಲ್ ಆಬ್ಲಿಗೇಷನ್. In other words, it is called as corporate social responsibility. ಇವಾಗ ನೋಡಿ, ಯಾವುದೇ ಒಂದು ಕಂಪನಿ ಗ್ರೋ ಆಗ್ಲಿ, ಇಫ್ ಇಟ್ ಈಸ್ ಗ್ರೋನ್ ಇನ್ ದ ಮೀಡಿಯಂ ಲೆವೆಲ್ ಆರ್ ಟಾಪ್ ಲೆವೆಲ್, ದಟ್ ಟೈಮ್ ದಟ್ ಕಂಪನಿ ಏನ್ ಮಾಡುತ್ತೆ, CSR ಆಕ್ಟಿವಿಟೀಸ್ ಮಾಡ್ತದೆ. ಈಗ ಎಕ್ಸಾಂಪಲ್ ತಗೊಳ್ಳುವ, ನಮ್ದೇ ಕಾಲೇಜ್, ವಿ ಹ್ಯಾವ್ ಇನಫ್, ವಿ ಆರ್ ಡೂಯಿಂಗ್ ವೆಲ್. ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಸಿಸ್ಟಮ್ ನಾವು ಫುಡ್ ಕಿಟ್ ಡಿಸ್ಟ್ರಿಬ್ಯೂಷನ್ ಒಂದು ಸೋಷಿಯಲ್ ಆಬ್ಜೆಕ್ಟಿವ್ ಅಂತ ತಕೊಂಡ್ವಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಲಾಟ್ಸ್ ಆಫ್ ಪ್ಲೇಸಸ್ ವೇರ್ ದರ್ ಆರ್ ಮೈಗ್ರೆಂಟ್ಸ್, ವೇರ್ ದರ್ ಆರ್ ಪುವರ್ ಪೀಪಲ್, ವೇರ್ ದರ್ ಆರ್ ಟ್ರಾನ್ಸ್ಜೆಂಡರ್ಸ್ ಹೂ ಕ್ಯಾನ್ ನಾಟ್ ಎಫರ್ಡ್ ಡ್ಯೂರಿಂಗ್ ದಿಸ್ ಟೈಮ್. ಲಾಕ್ ಡೌನ್ ಅಲ್ಲಿ ಯಾರಿಗೂ ಕೆಲಸ ಇರಲ್ಲ, ಎಲ್ಲರೂ ಮನೆಯಲ್ಲೇ ಇರ್ತಾರೆ, ದೇ ಡು ನಾಟ್ ಹ್ಯಾವ್ ಮನಿ ಟು ಈಟ್.
to buy the things to eat. They do not have food. So what we are doing, we are giving them the kit. So this is the social objective. ಈ social objective ಮಾಡುವ ಕಾರಣ ಏನು, ಇಂಡೈರೆಕ್ಟ್ಲಿ ನಮ್ ಸೈಂಟ್ ಅಲೋಷಿಯಸ್ ಕಾಲೇಜ್ ಇದೆ, ಸೈಂಟ್ ಅಲೋಷಿಯಸ್ ಕಾಲೇಜ್ ಹೆಲ್ಪ್ ಮಾಡ್ತಾ ಇದೆ, ಸೈಂಟ್ ಅಲೋಷಿಯಸ್ ಕಾಲೇಜ್ ಅಲ್ಲಿ ಇಂಥ ಕೋರ್ಸ್ಗಳಿದೆ. ಸೊ ಪೀಪಲ್ ವಿಲ್ ಕಮ್ ಟು ನೋ. ಇವಾಗ ನಾವು ಆ ಮೈಗ್ರೆಂಟ್ಸ್ ಗೆ ಹೇಳಿದ್ವಿ, ಆ ಮೈಗ್ರೆಂಟ್ಸ್ ಅಲ್ಲಿ ಒಬ್ರು ಕಟ್ಟಡ ಕಾರ್ಮಿಕರು ಅಂತ ಅನ್ಕೊಳ್ಳಿ. ಆ ಕಟ್ಟಡ ಕಾರ್ಮಿಕರು ಒಬ್ರು ಒಂದು ಕಟ್ಟಡಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಸೊ ದಟ್ ಟೈಮ್ ದಟ್ ಕಟ್ಟಡ ಕಾರ್ಮಿಕ ವಿಲ್ ಟೆಲ್ ಆಲ್ ಅದರ್ ವರ್ಕರ್ಸ್ ದೇರ್, ಸೈಂಟ್ ಅಲೋಷಿಯಸ್ ಕಾಲೇಜ್ ನವರು ಬಂದಿದ್ರು, ನಮ್ಗೆ ಈ ತರ ಕಿಟ್ಸ್ ಕೊಟ್ರು, ವಿ ಹೆಲ್ಪ್ಡ್. ಸೊ ವಾಟ್ ಹ್ಯಾಪನ್ಸ್, ದಿಸ್ ಕಾಲೇಜ್ ನೇಮ್ ವಿಲ್ ಲೈಕ್ ಇಟ್ ವಿಲ್ ಕ್ರಿಯೇಟ್ ಅ ಗುಡ್ ಇಂಪ್ರೆಷನ್. ಈ ಕಾಲೇಜ್ ಇದು ಹೆಸರು ಏನಾಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೋಷಿಯಲ್ ಆಬ್ಜೆಕ್ಟಿವ್. ಆದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರ ಮಾಡ್ತಾರೆ. ದಿಸ್ ಇನ್ company or corporate, it is called as corporate social responsibility, CSR. It is the official name for that social objective. ಯಾವ ತರ ಮಾಡ್ತಾರೆ, protecting environment by using environment friendly methods. ಇವಾಗ ಪೇಪರ್ ಮೊದಲು, ಇವಾಗ ಎಲ್ಲ ಪೇಪರ್ಲೆಸ್ ಅಂತ ಹೇಳ್ತಾರೆ. ಯಾಕೆ? ಪೇಪರ್ ಕಾಸಸ್ ಪೊಲ್ಯೂಷನ್ ಟು ಅವರ್ ನೇಚರ್. ಅಂದ್ರೆ ವಿ ಆರ್ ಡಿಸ್ಟ್ರಾಯಿಂಗ್ ದ ನೇಚರ್ by using more and more paper. So protecting the environment by using environment friendly method anta helidre, we are stopping using the paper. ella paperless, digital anta ಮಾಡ್ತಾ ಇರೋದು ಯಾಕೆ? because we are using environment friendly method. next example idu nodi, providing basic amenities like schools and health care etc. ivaga ತುಂಬಾ ಕೆಲವೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವ ಕಂಪನೀಸ್ ಗಳಿದಾವೆ, ಟಾಟಾ. ಅಂಡ್ ಎಕ್ಸಾಂಪಲ್ ಯು ಆಲ್ ಕ್ಯಾನ್ ಸಿ, ಮಹೇಂದ್ರ ಅಂಡ್ ಮಹೇಂದ್ರ ಲಿಮಿಟೆಡ್ ಇನಿಷಿಯೇಟೆಡ್ ಅ ಪ್ರಾಜೆಕ್ಟ್ ಕಾಲ್ಡ್ ನನ್ನಿ ಕಲಿ. ನೀವು ಕೇಳಿರಬಹುದು, ಬಿಕಾಸ್ ಇಟ್ ವಾಸ್ ಅ ವೆರಿ ಫೇಮಸ್ ನ್ಯೂಸ್. ಇನ್ ಎವ್ರಿ ಇಯರ್ ದೇ ಕಾಂಟ್ರಿಬ್ಯೂಟ್, ಮಹೇಂದ್ರ ಕಂಪನಿ. ನನ್ನಿ ಕಲಿ ಇನ್ 1996 ಇಟ್ ವಾಸ್ ಸ್ಟಾರ್ಟೆಡ್ ಬೈ ಆನಂದ್ ಮಹೇಂದ್ರ, ಎಜುಕೇಟಿಂಗ್ ದ ಗರ್ಲ್ ಚೈಲ್ಡ್. ಅಂದ್ರೆ ಈ ಗರ್ಲ್ಸ್ ಗಳಿಗೆ ಎಜುಕೇಶನ್ ಕೊಡುವಂತದ್ದು. ಸೊ ಈ ತರ ಕಂಪನೀಸ್ ಏನ್ ಮಾಡ್ತವೆ, ದೊಡ್ಡ ಕಂಪನೀಸ್, ಜಾಸ್ತಿ ಪ್ರಾಫಿಟ್ ಇರುವಂತಹ ಕಂಪನೀಸ್ ಒಂದು ಶಾಲೆ ನಡೆಸುವುದ, ಒಂದು PHC ದಟ್ ಈಸ್ ಪಬ್ಲಿಕ್ ಹೆಲ್ತ್ ಸೆಂಟರ್ ನಡೆಸುವುದ. ಸೊ ಈ ತರ ಮಾಡಿ ಏನ್ ಮಾಡ್ತವೆ, ನನ್ನ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆರ್ ದೇರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದೇ ಫುಲ್ಫಿಲ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಲ್ ಅಬೌಟ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಸೊ ಪರ್ಸನಲ್ ಆಬ್ಜೆಕ್ಟಿವ್ಸ್. Personal objectives andre enta, personal meanings, it doesn't mean personal is different, personnel is different. Personal objectives is nothing but employees, avaru ಒಂದು ಕಂಪನಿಗೆ, ಒಂದು ಆರ್ಗನೈಸೇಷನ್ ಗೆ ಎಂಪ್ಲಾಯೀಸ್ ಅಲ್ಲಿ ಏನೆಲ್ಲ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡ್ಲಿಕ್ಕೆ ಇರ್ತದೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪರ್ಸನಲ್ ಆಬ್ಜೆಕ್ಟಿವ್. ಫಸ್ಟ್ ಕಂಪನಿ ತನ್ನನ್ನು ಸೇವ್ ಮಾಡ್ಲಿಕ್ಕೆ, ದಟ್ ಈಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ದಟ್ ಈಸ್ ಪ್ರಾಫಿಟ್, ಯೋರ್ ಸರ್ವೈವಲ್, ಗ್ರೋತ್, ಆಲ್ ದೋಸ್ ಆರ್ ಕಂಪನಿ ಟು save itself. Next it is doing something for society, social objective. Next for its own employees, avaralli kelsa maduva employees galige personal objectives. So organizations are made up of people who have different personalities, backgrounds, experience and objectives. Management has to satisfy the diverse needs of employees to get their support in achieving organizational objectives. ivaga ನಾನು ನಿಮಗೆ ನಿನ್ನೆ ಎಕ್ಸಾಂಪಲ್ ಕೊಟ್ಟೆ. ಈಗ ನಾವು ಈ ಇನ್ಸ್ಟಿಟ್ಯೂಷನ್ ಅಲ್ಲಿ, ಈ ಕಾಲೇಜ್ ಅಲ್ಲಿ ಕೆಲಸ ಮಾಡೋದು ಯಾಕೆ? ಸೊ ನಮ್ಗೆ ರೆಗ್ಯುಲರ್ ಮಂತ್ಲಿ ಸ್ಯಾಲರಿ ಸಿಗುತ್ತೆ. ಸೊ ನಮ್ಗೆ ಲೈವ್ಲಿಹುಡ್ ಆಗ್ಬೇಕು. ಸೊ ವಿ ಆರ್ ವರ್ಕಿಂಗ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ದ ಮ್ಯಾನೇಜ್ಮೆಂಟ್ ಗಿವ್ಸ್ ಅಸ್ ಸ್ಯಾಲರಿ. ಬಟ್ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದ ಮ್ಯಾನೇಜ್ಮೆಂಟ್? ದ ಆಬ್ಜೆಕ್ಟಿವ್ ಆಫ್ ದ ಮ್ಯಾನೇಜ್ಮೆಂಟ್ ಈಸ್ ಟು ಗಿವ್ ಕ್ವಾಲಿಟಿ ಎಜುಕೇಶನ್ as well as to get more number of admissions. ಈ ಜಾಸ್ತಿ ಅಡ್ಮಿಷನ್ ಬಂದ್ರೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಗೆ ಪ್ರಾಫಿಟ್ ಆಗುತ್ತೆ. ಆದ್ರೆ ಈ ಎಲ್ಲ ಈ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ, ಈ ಮ್ಯಾನೇಜ್ಮೆಂಟ್ ಗೆ ಜಾಸ್ತಿ ಅಡ್ಮಿಷನ್ ಬರ್ಲಿಕ್ಕೆ, ಜಾಸ್ತಿ ಪ್ರಾಫಿಟ್ ಬರ್ಲಿಕ್ಕೆ ಯಾರು ಕಾರಣ ಆಗ್ತಾರೆ? ದ ಟೀಚರ್ಸ್ ಆರ್ ರೆಸ್ಪಾನ್ಸಿಬಲ್. ಬಿಕಾಸ್ ಕ್ವಾಲಿಟಿ ಎಜುಕೇಶನ್ ನಾವು ನಿಮ್ಗೆ ಒಳ್ಳೆ ಮಾಡಿ ಕಲಿಸಿದ್ರೆ ಮಾತ್ರ ನಿಮ್ಗೆ ಎಜುಕೇಶನ್ ಒಳ್ಳೇದ್ ಬರುತ್ತೆ. ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಮಾತ್ರ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. So we are giving you the education, so you study and you get good results. Only if you get good results, you will get more number of admissions for the college. ಈ ವರ್ಷ ನಮಗೆ ಒಳ್ಳೆ ರಿಸಲ್ಟ್ ಬಂತು, ನೆಕ್ಸ್ಟ್ ಇಯರ್ ಹಂಗೆ ಆಟೋಮೆಟಿಕ್ ತುಂಬಾ ಅಡ್ಮಿಷನ್ಸ್ ಆಗ್ತವೆ. ಸೊ ಇಂಡೈರೆಕ್ಟ್ಲಿ ಈ ಟೀಚರ್ಸ್ ಕೆಲಸ ಮಾಡಿದ್ರೆ ಮಾತ್ರ ಈ ಮ್ಯಾನೇಜ್ಮೆಂಟ್ ಗೆ ಈ ಗೋಲ್ಸ್ ಅಚೀವ್ ಮಾಡ್ಲಿಕ್ಕೆ ಆಗುವಂತದ್ದು. ಆದ್ರೆ ಈ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಅಲ್ಲಿ ಏನ್ ಹೇಳ್ತಾರಂದ್ರೆ, ದ
management will have different objective, the employees in the organization or management will have different objectives. ಇವಾಗ ನಾವು ಮಾಡಿದ ಕಷ್ಟದಿಂದ, ನಾವು ಪಟ್ಟ ಕಷ್ಟದಿಂದ ಒಳ್ಳೆ ರಿಸಲ್ಟ್ ಬಂತು, ತುಂಬಾ ಅಡ್ಮಿಷನ್ಸ್ ಆಯ್ತು, ಮ್ಯಾನೇಜ್ಮೆಂಟ್ ಗೆ ತುಂಬಾ ಪ್ರಾಫಿಟ್ ಆಯ್ತು. ಸೊ ಏನ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ಸ್ ಇಂದ ನಮ್ದು ಸ್ವಲ್ಪ ಸ್ಯಾಲರಿ ಜಾಸ್ತಿ ಮಾಡ್ತಾರೆ. ಬಿಕಾಸ್ ಲಾಸ್ಟ್ ಇಯರ್ ಯು ಆರ್ ಟಾಟ್ ವೆಲ್, ವಿ ಗಾಟ್ ಇನಫ್ ಅಡ್ಮಿಷನ್ಸ್, ವಿ ಹ್ಯಾವ್ ಮೇಡ್ ಮೋರ್ ಪ್ರಾಫಿಟ್, ಸೊ ವಿ ಆರ್ ಇನ್ಕ್ರೀಸಿಂಗ್ ದ ಸ್ಯಾಲರಿ ಆಫ್ ಆಲ್ ದ ಸ್ಟಾಫ್, ಆಲ್ ದ ಟೀಚರ್ಸ್. ಸೊ ಈ ತರ ಮಾಡಿದ್ರೆ ಅವರದ್ದು ನಮ್ದು ಏನು ಲೈವ್ಲಿಹುಡ್ ಇದೆ ನೋಡಿ, ಅದು ನಮ್ಗೆ ಜಾಸ್ತಿ ಸಿಕ್ಕಿದಂಗ ಆಗುತ್ತೆ, ಮ್ಯಾನೇಜ್ಮೆಂಟ್ ಗೆ ಬೇಕಾದ ಪ್ರಾಫಿಟ್ ಜಾಸ್ತಿ ಆದಂಗ ಆಗುತ್ತೆ. ಇವಾಗ ಮ್ಯಾನೇಜ್ಮೆಂಟ್ ಪ್ರಾಫಿಟ್ ಜಾಸ್ತಿ ಆಯ್ತು, ನಮ್ದು ಸ್ಯಾಲರಿ ಅವರು ಜಾಸ್ತಿ ಮಾಡ್ಲಿಲ್ಲ ಅನ್ಕೊಳ್ಳಿ, ವಾಟ್ ವಿ ವಿಲ್ ಫೀಲ್, ನಾವು ಸುಮ್ನೆ ಕೆಲಸ ಮಾಡೋದು ಮಾತ್ರ, ನಮ್ಗೆ ಏನು ಮೋಟಿವೇಶನ್ ಇರೋದಿಲ್ಲ, ಇಲ್ಲಿ ನಮ್ಗೆ ಏನು ಕೊಡುದಿಲ್ಲ, ನಾವ್ ಯಾಕೆ ಕೆಲಸ ಮಾಡ್ಬೇಕು. ಸೊ ದಟ್ ಟೈಮ್ ವಾಟ್ ವಿ ವಿಲ್ ಡೂ, ವಿ ವಿಲ್ ನಾಟ್ ಗಿವ್ ಅವರ್ 100% ಇನ್ ಟೀಚಿಂಗ್, ಜಸ್ಟ್ ಬರ್ತೇವೆ, ಬೇಕಾಬಿಟ್ಟಿ ಪಾಠ ಮಾಡ್ತೇವೆ, ಹೋಗ್ತೇವೆ. ಸೊ ದಟ್ ಈಸ್ ವಾಟ್ ಇಲ್ಲಿ ಎಕ್ಸಾಂಪಲ್ ನೋಡಿ, ಸ್ಯಾಟಿಸ್ಫೈಯಿಂಗ್ ದ ಫಿನಾನ್ಷಿಯಲ್ ನೀಡ್ಸ್ ಆಫ್ ಎಂಪ್ಲಾಯೀಸ್ ಬೈ ಗಿವಿಂಗ್ the fair salaries. Fair salaries ಅಂದ್ರೆ ಏನು, ಜಸ್ಟ್ ಸ್ಯಾಲರೀಸ್ ಅಂದ್ರೆ ಎಷ್ಟು ಸ್ಯಾಲರಿ ಇದೆ ಅಷ್ಟು ಸ್ಯಾಲರಿ ಕೊಡುವಂತದ್ದು. ವಾಟ್ ದ ಮೀನಿಂಗ್ ಆಫ್ ಫೇರ್ ಸ್ಯಾಲರಿ ಇಸ್ ನಥಿಂಗ್ ಬಟ್, ನೀನ್ ಎಷ್ಟು ಕೆಲಸ ಮಾಡ್ತೀನಿ ನೋಡು, ಎಷ್ಟು ಕೆಲಸ ಅಚೀವ್ ಮಾಡ್ತೀನಿ ನೋಡು, ಆ ಕೆಲಸ ಪ್ರಕಾರ ಸ್ಯಾಲರಿ ಕೊಡುವಂತದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಫೇರ್ ಸ್ಯಾಲರಿ. ಸೊ ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್?